ಬೆಳಗಾವಿಯಲ್ಲಿ ನಡೆಯಿತು ದೇಶದ ಅತಿ ದೊಡ್ಡ ರಾಬರಿ. 400 ಕೋಟಿ ಇದ್ದ 2 ಕಂಟೈನರ್ ಲಾರಿಗಳೇ ಹೈಜಾಕ್ ಆಗಿವೆ. ತಡವಾಗಿ ಬೆಳಕಿಗೆ ಬಂದಿರುವಂತಹ ದೊಡ್ಡ ರಾಬರಿ ಪ್ರಕರಣ ಇದು. 2025 ಅಕ್ಟೋಬರ್ 16ರಂದು ನಡೆದಿರುವಂತಹ ರಾಬರಿ ಪ್ರಕರಣ ಇದು. ಬೆಳಗಾವಿಯಲ್ಲಿ ನಡೆದಿದೆ ದೇಶದ ಅತಿ ದೊಡ್ಡ ರಾಬರಿ ಪ್ರಕರಣ. ಇದೀಗ ಬೆಳಕಿಗೆ ಬಂದಿರುವಂತದ್ದು 400 ಕೋಟಿ ಇದ್ದ 2 ಕಂಟೈನರ್ ಲಾರಿಗಳೇ ಹೈಜಾಕ್. ತಡವಾಗಿ ಬೆಳಕಿಗೆ ಬಂದಿದೆ ಅತಿ ದೊಡ್ಡ ರಾಬರಿ ಪ್ರಕರಣ ಇದೀಗ. 2025 ಅಕ್ಟೋಬರ್ 16ರಂದು ನಡೆದಿರುವಂತಹ ರಾಬರಿ ಪ್ರಕರಣ. ಕಂಟೈನರ್ ವಾಹನದಲ್ಲಿದ್ದಂತಹ 400 ಕೋಟಿ ರೂಪಾಯಿಯನ್ನ ದರೋಡೆ ಮಾಡಲಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇದ್ದಂತಹ 2 ಕಂಟೈನರ್ ತಡವಾಗಿ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸಲಾಗ್ತಾ ಇದ್ದಂತಹ ಸುಮಾರು 400 ಕೋಟಿ ರೂಪಾಯಿ ನಗದು ತುಂಬಿದ್ದಂತಹ 2 ಕಂಟೈನರ್ಗಳು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಚೋರ್ಲಾಘಾಟ್ ಪ್ರದೇಶದಲ್ಲಿ ಹೈಜಾಕ್ ಆಗಿರುವುದು ಇದೀಗ ತಡವಾಗಿ ಬೆಳಕಿಗೆ ಬಂದಿದೆ. 2025 ಅಕ್ಟೋಬರ್ 16ರಂದು ಈ ದರೋಡೆ ನಡೆದಿದೆ ಎನ್ನಲಾಗ್ತಾ ಇದೆ. ಇನ್ನು ಘಟನೆ ನಡೆದು ಹಲವಾರು ತಿಂಗಳ ನಂತರ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಇಲ್ಲಿವರೆಗೂ ಏನಾಗಿತ್ತು, ಏನು ಮಾಡ್ತಾ ಇದ್ರು ಎನ್ನುವ ಪ್ರಶ್ನೆಯೂ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಸಾಕಷ್ಟು ಅಚ್ಚರಿಯನ್ನ ಮೂಡಿಸ್ತಾ ಇದೆ ಪೊಲೀಸರ ನಡೆ ಕೂಡ. ಅನೇಕ ಅನುಮಾನಗಳಿಗೂ ಕೂಡ ಈಗಾಗಲೇ ಕಾರಣ ಆಗ್ತಾ ಇದೆ. ಅಂದ್ರೆ ಈ ಹಣ ಯಾರಿಗೆ ಸೇರಿದ್ದು, ಯಾವ ರೀತಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು, ಹೀಗೆ ಹಲವಾರು ಪ್ರಶ್ನೆಗಳು ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಉದ್ಯಮಿಗೆ ಸೇರಿದ್ದ 400 ಕೋಟಿ ಹಣವನ್ನ ದರೋಡೆ ಮಾಡಲಾಗಿದೆ. ಉದ್ಯಮಿ ಕಿಶೋರ್ ಸೇಠ್ ಎಂಬುವರಿಗೆ ಸೇರಿದಂತಹ ಹಣ ಇದು ಎನ್ನಲಾಗ್ತಾ ಇದೆ. ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಸೇಠ್, ಆತನಿಗೆ ಸೇರಿರುವಂತಹ ಹಣ ಇದು ಎನ್ನಲಾಗ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಗಡಿಭಾಗದಲ್ಲಿ ದೇಶದ ಅತಿ ದೊಡ್ಡ ರಾಬರಿ ಪ್ರಕರಣ ಇದೀಗ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಗೋವಾ ಟು ಮಹಾರಾಷ್ಟ್ರ ಕಂಟೈನರ್ನಲ್ಲಿ 400 ಕೋಟಿ ಹಣವನ್ನ ಸಾಗಾಟ ಮಾಡಲಾಗಿದೆ. ಹೀಗೆ ಹಣ ಹೊತ್ತೊಯ್ದು ಹೋಗ್ತಿದ್ದಂತಹ 2 ಕಂಟೈನರ್ ಬೆಳಗಾವಿ ಗಡಿಭಾಗದಲ್ಲಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಚೋರ್ಲಾಘಾಟದಲ್ಲಿ ಕಂಟೈನರ್ ಹೈಜಾಕ್. ಬೆಳಗಾವಿಯಲ್ಲಿ ನಡೆದಂತಹ ಅತಿ ದೊಡ್ಡ ರಾಬರಿ ಪ್ರಕರಣ ಇದು. ಮಹಾರಾಷ್ಟ್ರದಲ್ಲಿ ಇದೀಗ ತೀವ್ರ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇರುವಂತದ್ದು. 2025 ಅಕ್ಟೋಬರ್ 16ರಂದು ನಡೆದಿರುವಂತಹ ಪ್ರಕರಣ ಇದು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 400 ಕೋಟಿಯನ್ನ ದೋಚಿದ್ದಾರೆ ಎನ್ನುವ ಆರೋಪ ಇದೀಗ ಕೇಳಿ ಬರ್ತಾ ಇರುವಂತದ್ದು. ಪೊಲೀಸರು ಕೂಡ ಈಗಾಗಲೇ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಪೊಲೀಸರು ಕೂಡ ಈಗಾಗಲೇ ಕಂಟೈನರ್ಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಪ್ರಕರಣವನ್ನ ಗಂಭೀರವಾಗಿ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಕೂಡ ಈಗಾಗಲೇ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಆದಷ್ಟು ಬೇಗ ಆರೋಪಿಗಳನ್ನ ಬಂಧಿಸಬೇಕು. ಇದು ಹೇಗಾಯ್ತು, ಯಾವ ರೀತಿ ಪ್ಲಾನ್ ಅನ್ನ ಮಾಡ್ಕೊಳ್ಳಾಯ್ತು, ಎಲ್ಲವನ್ನ ಕೂಡ ಪತ್ತೆ ಹಚ್ಚಬೇಕು ಅಂತ ಹೇಳಿ ಮಹಾರಾಷ್ಟ್ರ ಸಿಎಂ ಕೂಡ ಈಗಾಗಲೇ ತಿಳಿಸಿದ್ದಾರೆ. ಅತಿ ದೊಡ್ಡ ರಾಬರಿ ಪ್ರಕರಣ ಬೆಳಕಿಗೆ ಬಂದಿದ್ದೇ ರಣರೋಚಕ ಅನ್ನಿಸ್ತಾ ಇದೆ. ರಾಬರಿ ಆದ ಬಳಿಕ ಸ್ನೇಹಿತ ಸಂದೀಪ್ ಪಾಟೀಲ್ ಅನ್ನ ಅಪಹರಣ ಮಾಡಲಾಗಿದೆ, ಅಂದ್ರೆ ಕಿಡ್ನಾಪ್ ಮಾಡಲಾಗಿದೆ. ಕಿಶೋರ್ ಸೇಠ್ ಸ್ನೇಹಿತನಾಗಿದ್ದಂತಹ ಸಂದೀಪ್ ಪಾಟೀಲ್, ಈ ಪ್ರಕರಣ ಏನಾಯ್ತು ಅಂತಹ ಸಂದರ್ಭದಲ್ಲಿ ಈತನನ್ನೇ ಕಿಡ್ನಾಪ್ ಮಾಡಿದ್ದಾರೆ. ಗನ್ ಪಾಯಿಂಟ್ ಹಿಡಿದು ಸಂದೀಪ್ ಅನ್ನ ಅಪಹರಿಸಿದ್ದಾರೆ ಸೇಠ್ ಸಹಚರರು ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ನಾಸಿಕ್ ಮೂಲದ ಸಂದೀಪ್ ಪಾಟೀಲ್ ಅನ್ನ ಅಪಹರಿಸಿದ್ದಾರೆ ಸೇಠ್ ಸಹಚರರು. 1.5 ತಿಂಗಳ ಒತ್ತೆಯಾಲಾಗಿಸಿಕೊಂಡು ಸಂದೀಪ್ಗೆ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾರೆ. ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಆತನನ್ನ ಉಪಯೋಗಿಸಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಅತಿ ದೊಡ್ಡ ರಾಬರಿ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ಇಷ್ಟು ದಿನಗಳ ಕಾಲ ಏನು ಮಾಡ್ತಾ ಇದ್ರು ಎನ್ನುವ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇರುವಂತದ್ದು. ಒಬ್ಬ ವ್ಯಕ್ತಿಯನ್ನ, ಅಂದ್ರೆ ಸಂದೀಪ್ ಎನ್ನುವ ವ್ಯಕ್ತಿಯನ್ನ ಈಗಾಗಲೇ ಕಿಡ್ನಾಪ್ ಕೂಡ ಮಾಡ್ಕೊಂಡಿದ್ದಾರೆ. ಮಹಾರಾಷ್ಟ್ರ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಸೇಠ್ ಎಂಬುವರಿಗೆ ಸೇರಿದಂತಹ ಹಣ ಇದಾಗಿದೆ. ಅತಿ ದೊಡ್ಡ ರಾಬರಿ ಪ್ರಕರಣ ಬಂದಿರೋದೇ ಇದೀಗ ರಣರೋಚಕ ಅನ್ನಿಸ್ತಾ ಇದೆ. ಗನ್ ಪಾಯಿಂಟ್ ನ ಹಿಡಿದು ಸಂದೀಪನ್ನ ಅಪಹರಿಸಿದ್ರು ಕಿಶನ್ ಸಹಚರರು. ನಾಸಿಕ್ ಮೂಲದ ಸಂದೀಪ್ ಪಾಟೀಲ್ ಅನ್ನ ಅಪಹರಿಸಿದ್ರು ಎನ್ನುವ ಮಾಹಿತಿ ಸಿಗ್ತಾ ಇದೆ. 1.5 ತಿಂಗಳುಗಳ ಕಾಲ ಆತನನ್ನ ಒತ್ತೆಯಾಲಾಗಿಸಿಕೊಂಡಿದ್ರು. ಆತನಿಗೆ ಚಿತ್ರಹಿಂಸೆಯನ್ನ ಕೊಡ್ತಾ ಇದ್ರು. ಕಂಟೈನರ್ ಹೈಜಾಕ್ಗೆ ನೀನೇ ಕಾರಣ ಆಗಿದೆಯಾ ಅಂತ ಹೇಳಿ
ಸಂದೀಪ್ಗೆ ಕಿಶನ್ ಸಹಚರರೇನಿದ್ದಾರೆ ಅವರು ಚಿತ್ರಹಿಂಸೆಯನ್ನ ಕೊಡ್ತಾ ಇದ್ರಂತೆ. ಅಂದ್ರೆ ನೀನೇ ಹಣವನ್ನ ಎಗರಿಸಿದ್ಯಾ, 400 ಕೋಟಿಯನ್ನ ನೀವೇನಾದ್ರೂ ನನಗೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಜೀವವನ್ನ ತೆಗಿತೀನಿ ಅಂತ ಹೇಳಿ ಜೀವ ಬೆದರಿಕೆಯನ್ನ ಕೂಡ ಹಾಕ್ತಾ ಇದ್ರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಅಪಹರಣಕಾರರಿಂದ ತಪ್ಪಿಸಿಕೊಂಡು ನಾಸಿಕ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣವನ್ನ ಕೂಡ ದಾಖಲು ಮಾಡಲಾಗಿದೆ. ದೂರಿನಲ್ಲಿ 400 ಕೋಟಿ ಹಣದ ವಾಹನವನ್ನ ಅಪಹರಿಸುವುದು ಉಲ್ಲೇಖ ಆಗಿದೆ. ಅಂದ್ರೆ ಯಾವ ರೀತಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು, ಯಾವ ರೀತಿ ನನಗೆ ಚಿತ್ರಹಿಂಸೆ ಕೊಟ್ಟಿದ್ರು, ಎಲ್ಲಾ ವಿಚಾರವನ್ನ ಉಲ್ಲೇಖ ಮಾಡಿ ಈಗಾಗಲೇ ಒಂದು ದೂರನ್ನ ಸಲ್ಲಿಸಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇರುವಂತದ್ದು. ದರೋಡೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ ಇದೀಗ ಮಹಾರಾಷ್ಟ್ರ ಸರ್ಕಾರ. 400 ಕೋಟಿ ಹಣ ಸಾಗಿಸುವ ಕಂಟೈನರ್ ಪತ್ತೆ ಪ್ರಕರಣಕ್ಕೆ ಎಸ್ಐಟಿಗೆ ಈಗಾಗಲೇ ಸೂಚನೆಯನ್ನ ಕೂಡ ನೀಡಲಾಗಿದೆ. ಎಸ್ಐಟಿಗೆ ನೀಡಿ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಆದಷ್ಟು ಬೇಗ ಈ ಪ್ರಕರಣವನ್ನ ಭೇದಿಸಬೇಕು ಅಂತ ತಿಳಿಸಿದ್ದಾರೆ. ತನಿಖೆಗೆ ಸಹಕಾರ ನೀಡುವಂತೆ ಬೆಳಗಾವಿ ಎಸ್ಪಿ ರಾಮರಾಜನ್ಗೂ ಕೂಡ ಈಗಾಗಲೇ ಪತ್ರವನ್ನ ಬರೆದಿದ್ದಾರೆ. ಮತ್ತೊಂದೆಡೆ ಗೋವಾ ಪೊಲೀಸರ ಸಹಕಾರವನ್ನ ಕೇಳಿದ್ದಾರೆ. ಮಹಾರಾಷ್ಟ್ರ ಸರ್ಕಾರ ನೀವು ಕೂಡ ನಮಗೆ ಸಹಕಾರವನ್ನ ನೀಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ದರೋಡೆ ಪ್ರಕರಣವನ್ನ ಮಹಾರಾಷ್ಟ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಅಲ್ಲಿನ ಸಿಎಂ ಏನಿದ್ದಾರೆ ಅವರು ಆದಷ್ಟು ಬೇಗ ತನಿಖೆಯನ್ನ ಕೈಗೊಳ್ಳಬೇಕು ಅಂತ ಹೇಳಿ ಈ ಪ್ರಕರಣವನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳಿಗೂ ಕೂಡ ವಹಿಸಲಾಗಿದೆ. ಆದಷ್ಟು ಬೇಗ ಈ ಪ್ರಕರಣವನ್ನ ಭೇದಿಸಬೇಕು ಅಂತ ಹೇಳಿ ಸೂಚನೆಯನ್ನ ಕೂಡ ಹೊರಡಿಸಿದ್ದಾರೆ. तपास सुरू आहे. तपास सुरू असताना मी अधिकृत आज रोजी आपल्याला सांगू शकणार नाही, पण तपास सुरू आहे. आम्ही सर्व प्रकारच्या ज्या काही गोष्टी आहेत त्या पडताळतोय आणि सत्य समोर येऊन. सर किती पैशाचं होते असे काही समजलं जात आहे, काय तपासात समोर येते? आरोप असा केलेला आहे की 400 कोटी रुपयांचे कंटेनर होते आणि ते कंटेनर हे भाऊ पाटीलने लुटले आणि भाऊ पाटीलने लुटले म्हणून त्याला अपहरण केलं आणि ते पैसे देण्यासाठी त्याच्यावर दबाव. आता काय तपासात काय प्राथमिक अंदाज येतो काय? तपास सुरू आहे. प्रत्येक जण आपापल्या पद्धतीने फॅक्ट्स व्हेरीफाय आम्ही करतो आहे. तर जोपर्यंत संपूर्ण आम्ही कोणत्या निकषावर पोहोचत नाही तोपर्यंत आज रोजी मी काही सांगू शकत नाही. पण तपास सुरू आहे आणि आम्ही लवकरच याच्या कन्क्लुजनवर पोहोचू. सर हिंदी अजून किती आरोपी फरार आहेत? निष्पन्न होतात किंवा अजून 2 आरोपी किशोर सावला आणि आझर असे 2 आरोपी फरार आहेत. आम्ही त्यांच्या मागावर आहोत, ते मिळतील. म्हणजे या प्रकरणामध्ये टोटल 7 आरोपी आहेत. हो. ओके सर, धन्यवाद. सर हिंदीत बोला. मी संदीप पाटील नाशिकवरून बोलतोय. आज एका मोठ्या रॉबरीचा खुलासा करतोय. कर्नाटकमध्ये चोरला घाटामध्ये 400 करोडची झालेली एक मोठी रॉबरी. 16 ऑक्टोबर रोजी चोरला घाटामध्ये रात्रीच्या वेळेस 2 कंटेनरमध्ये 400 करोड रुपये जे गोव्यातून कर्नाटक मार्गे बालाजी ट्रस्टला जात असताना चोरला घाटात रात्रीच्या वेळेस लुटले गेले. त्यामध्ये 2000च्या जुन्या नोटा होत्या. ते ज्या आरोपींनी लुटले त्या आरोपींनी लुटल्यानंतर त्या आरोपी त्या नोटांचा मूळ मालक म्हणजे ठाण्यातील एक मोठा बिल्डर किशोर सावळा, ते 400 करोड रुपये त्यांचे होते. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಎಸ್ ಶ್ರೀಧರ್, ಏನಿದು ಪ್ರಕರಣ, ಯಾವಾಗ ನಡೆದಿರುವಂತಹ ಪ್ರಕರಣ ಇದು, ಪೊಲೀಸರು ಯಾವ ರೀತಿ ತನಿಖೆಯನ್ನ ಕೈಗೊಂಡಿದ್ದಾರೆ? ಖಂಡಿತವಾಗಿ ತೇಜಸ್ವಿನಿ, ಏನಂತಂದ್ರೆ ಏನು ನಾವು ಈಗಷ್ಟೇ ಏನಂತಂದ್ರೆ ಕಳ್ಳತನ ಅಂದ್ರೆ ಎಲ್ಲಾರು ಇರ್ತಾರೆ. ಯಾಕಂದ್ರೆ ಸರ್ವಸಾಮಾನ್ಯವಾಗಿ ಒಂದು ಕಳ್ಳರ ಅಂತಂದ್ರೆ ಒಂದು ಏನು 10,000 ಹಣ ಆಗಿರ್ಬೋದು, 10,000 ಹಿಡ್ಕೊಂಡು 1 ಲಕ್ಷ ಗಂಟಲೆ 50 ಲಕ್ಷವರೆಗೂ ಕೂಡ ಏನು ಕಳ್ಳತನ ಪ್ರಕರಣಗಳನ್ನ ನಾವು ಕೂಡ ಇಲ್ಲಿವರೆಗೂ ಕೂಡ ಗಮನಿಸಿರ್ತೀವಿ. ಆದ್ರೆ ಇದು ಏನಂತಂದ್ರೆ ಇಡೀ ನಮ್ಮ ದೇಶವೇ ಏನಂತಂದ್ರೆ ಒಂದು ತಲ್ಲಣಗೊಳಿಸುವ ಒಂದು ಕಳ್ಳತನ ಅಂತ ಹೇಳ್ಬೋದು. ಯಾಕಂತಂದ್ರೆ ಇದು 1 ರೂಪಾಯಿ 2 ರೂಪಾಯಿ ಅಲ್ಲ, ಲಕ್ಷ ಅಲ್ಲ, 10 ಲಕ್ಷ ಅಲ್ಲ,
ಸರಿ ಸಮಾನವಾಗಿ 400 ಕೋಟಿ ಇರತಕ್ಕಂತ ಒಂದು ಕಂಟೈನರ್ ಅನ್ನ ಇವ್ರು ಏನಂತಂದ್ರೆ ಆ ಮಟ್ಟಿಗೆ 400 ಕೋಟಿ ಹಣವನ್ನ ಒಂದು ಕಳ್ಳತನ ಮಾಡಿರ್ತಕ್ಕಂತ ಪ್ರಕರಣ ಅಂತ ಹೇಳ್ಬೋದು. ಜೊತೆಗೆ ಏನು ಒಂದು ಗೋವಾ ರಾಜ್ಯ ಆಗಿರ್ಬೋದು ಮತ್ತೆ ಜೊತೆಗೆ ಮಹಾರಾಷ್ಟ್ರ ಆಗಿರ್ಬೋದು, ಇವು ಮೂರು ಅಂದ್ರೆ ಮಹಾರಾಷ್ಟ್ರ, ಕರ್ನಾಟಕ, ಗೋವಾ ರಾಜ್ಯ ಈ ಮೂರು ಸೇರಿ ಏನಂತಂದ್ರೆ ಒಂದು ತನಿಖೆ ಮಾಡಿ ಜೊತೆಗೆ ಒಂದು ಗಡಿನಾಡು ಭಾಗದಲ್ಲಿ ಏನಂತಂದ್ರೆ ಈ ಪ್ರಕರಣ ಬೆಳಕಿಗೆ ಬಂದಿರ್ತಕ್ಕಂಥ. ಅದ್ರ ಜೊತೆಗೆ ಇದು ಏನೋ ಕಳ್ಳತನ ಮಾಡಿರ್ತಕ್ಕಂಥ ಒಂದು ಕಳ್ಳರು ಏನಿದ್ದಾರೆ ಅಲ್ಲಿ ಏನಂತಂದ್ರೆ ಅವರು ಒಬ್ಬ ಫ್ರೆಂಡ್ ಇರ್ತಾನೆ ಸಂದೀಪ್ ಅಂತ ಹೇಳಿ. ಆ ಸಂದೀಪ್ ಏನೋ ಇದನ್ನ ಏನಂತಂದ್ರೆ ಒಂದು ಈ ರೀತಿ ಮಾಡೋಣ ಅಂತ ಒಂದು ಪ್ಲಾನ್ ಕೂಡ ಅವನು ಕೊಟ್ಟಿರ್ತಾನೆ. ಒಟ್ಟರು ಕೂಡ ಏನಂತಂದ್ರೆ ಅವರು ಒಂದು ಸರ್ವೇ ಸಾಮಾನ್ಯ ದುಡ್ಡು ನೋಡಿದ್ರೆ ಯಾರೇ ಆದ್ರೂ ಮನಸ್ಸು ಚಂಚಲವಾಗಿ ಚೇಂಜ್ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇಲ್ಲೂ ಕೂಡ ಅದೇ ರೀತಿಯಾಗಿ ಏನಂತಂದ್ರೆ ತನ್ನ ಗೆಳೆಯನಿಗೆ ಏನಂತಂದ್ರೆ ಒಂದು ಗನ್ ಅನ್ನ ತಲೆಗೆ ಹಿಡಿದು ನೀನು ಯಾವುದೇ ರೀತಿಯಾಗಿ ನಮ್ಮ ಬಗ್ಗೆ ದೂರು ಕೊಟ್ರೆ ನಿನ್ನನ್ನ ನಾವು ಸಾಯಿಸ್ಬಿಡ್ತೀವಿ ಅಂತ ಹೇಳಿ ಅವಂಗೂ ಕೂಡ ಏನಂತಂದ್ರೆ ಒಂದು ಕದಿಮರು ಒಂದು ಅಂಜಿಕೆ ಹಾಕಿ ಒಂದು ಅವನನ್ನ ತಡೆದಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಅವನು ಏನಂತಂದ್ರೆ ಅಲ್ಲಿಂದ ಏನೋ ಇವ್ರು ನನ್ನ ಸುಮ್ನೆ ಬಿಡಲ್ಲ, ಇದನ್ನ ನಾನು ಇಷ್ಟಿಗೆ ಬಿಟ್ರೆ ನನ್ನ ಮೈ ತಿನ್ನುತ್ತೆ ಅಂತ ಹೇಳಿ ಅವರು ಕೂಡ ಒಂದು ಬೇರೆ ಕಡೆ ಹೋಗಿ ಒಂದು FIR ರಿಜಿಸ್ಟರ್ ಮಾಡ್ತಾರೆ. ರಿಜಿಸ್ಟರ್ ನಂತರ ಪೊಲೀಸರು ಏನಂತಂದ್ರೆ ಆ FIR ಅಂತೇಳಿ ಅವ್ರು ಏನ್ ರಿಜಿಸ್ಟರ್ ಮಾಡಿದ್ದಾರೆ ಆ FIR ಪ್ರಕಾರ ಒಂದು ತನಿಖೆಯನ್ನ ಶುರು ಮಾಡ್ತಾರೆ. ತನಿಖೆಯಲ್ಲಿ ಏನಂತಂದ್ರೆ ಒಂದು 400 ಕೋಟಿ ಇರ್ತಕ್ಕಂಥ ಕಂಟೈನರ್ ಅವರು ಎಲ್ಲಿ ತಗೊಂಡು ಹೋಗಿದ್ದಾರೆ, ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನುವ ಮಾಹಿತಿಗೆ ಹೋಗ್ತಾರೆ ಅಂತ ಹೇಳ್ಬೋದು. ಹೋಗಿ ಏನಂತಂದ್ರೆ ಅವರನ್ನ ಒಂದಲ್ಲ ಎರಡಲ್ಲ ಬರೋಬರಿ 400 ಕೋಟಿ ಕದ್ದಿದ್ದಾರೆ ಅಂತ ಅಂದ್ರೆ ಅಷ್ಟು ಈಸಿ ಅಲ್ಲ. ಯಾವ ರೀತಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಈ ಕದಿಮರು? ಖಂಡಿತವಾಗಿ ತೇಜಸ್ವಿನಿ ಏನಂತಂದ್ರೆ ಇದು 400 ಕೋಟಿ ಏನು ಹಣವನ್ನ ಅವರು ಕಳುವು ಮಾಡೋಕೆ ಒಂದು ಪ್ಲಾನ್ ಅಂತಂದ್ರೆ ಅದು ಏನು 10 ವರ್ಷಗಳ ಗಂಟು ಕೂಡ ಒಂದು ಪ್ಲಾನ್ ಅನ್ನ ಮಾಡಿರ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಿನ ದಿನಮಾನಗಳಲ್ಲಿ ನಾವು ಅಂದ್ರೆ ಅಮೌಂಟ್ ಅನ್ನ ಕದಿಯಬೇಕಾದ್ರೆ ಹಿಂದ ಮುಂದೆ ಕೂಡ ನಾವು ಎಲ್ಲದ ರೀತಿಯಾಗಿ ವಿಚಾರ ಮಾಡಿ ಒಂದು ಯಾವ ರೀತಿ ಮುಂದೆ ನಮಗೆ ಅಡೆತಡೆಗಳು ಆಗ್ತವೆ ಅಂತ ಹೇಳಿ ಅದನ್ನೆಲ್ಲವನ್ನು ಗಮನಿಸಿ ನಾವು ಕಳುವನ್ನ ಮಾಡಲು ಇರ್ತೀವಿ. ಆದ್ರೆ ಇವರು ಮುಂಚಿತವಾಗಿ ಏನಂತಂದ್ರೆ ಒಂದು 400 ಕೋಟಿ ಹೊಡೆಯಲು ಪ್ಲಾನ್ ಯಾವ ರೀತಿ ಮಾಡಿದಾರೆ ಅಂತಂದ್ರೆ ಸರಿ ಸಮಾನವಾಗಿ ವರ್ಷಾನುಗಂಟ್ಲೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ನಾವ್ ಇನ್ನೇನು ಆ 400 ಕೋಟಿ ಹೊಡೆದ್ರೆ ಏನಂತಂದ್ರೆ ನಮ್ಮ ಲೈಫ್ ಮತ್ತೆ ನಮ್ಮ ಮಕ್ಕಳು ನಮ್ಮ ಟೋಟಲ್ ಆಗಿ ಫ್ಯಾಮಿಲಿ ಏನಂತಂದ್ರೆ ರಾಜ್ಯ ರೋಷವಾಗಿ ಒಂದು ರಾಜ್ಯ ಮಣಿತನ ಹಾಗೆ ಇರ್ತೀವಿ. ಆದ್ರೆ ನಾವು ದುಡಿಯೋದಕ್ಕೆ ಕೆಲಸಕ್ಕೆ ಹೋಗೋದಕ್ಕೆ ನಾವೇ 10,000 15 ಆಳು ತಗೊಂಡು ಕೆಲಸ ಮಾಡ್ಕೊತೀವಿ, ನಾವೇ ಅಧಿಪತಿ ಆಗ್ತೀವಿ ಹಂಗಂತ ಹೇಳಿ ಒಂದು ಈ ವಿಚಾರವನ್ನ ಮಾಡಿ ಏನಂತಂದ್ರೆ ಅವರು ಎಲ್ಲರೂ ಒಂದು ಒಗ್ಗಟ್ಟಾಗಿ ಪ್ಲಾನ್ ಅನ್ನ ಹಾಕ್ತಾರೆ. ಆ ಪ್ಲಾನಿನ ಪ್ರಕಾರ ಒಂದು 400 ಕೋಟಿ ಅಮೌಂಟ್ ಅನ್ನ ಹೊಂದಿರ್ತಾರೆ. ಹೊಡೆದು ಏನಂತಂದ್ರೆ ಅಂದ್ರೆ ಅವರಲ್ಲಿ ಏನಂತಂದ್ರೆ ನನಗಿಷ್ಟು ನಿನಗಿಷ್ಟು ಅನ್ನೋ ಪ್ಲಾನ್ ಮಾಡೋ ಸಂದರ್ಭದಲ್ಲಿ ಏನಂತಂದ್ರೆ ಅವರಲ್ಲಿ ಒಂದು ಮಾತಿನ ಚಕಮಕಿ ನಡೀತಿದೆ. ಚಕಮಕಿಯಲ್ಲಿ ಏನಂತಂದ್ರೆ ಸಂದೀಪ್ನಿಗೆ ಇವರು ಖಡಕ್ ಆಗಿ ಎಚ್ಚರಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಪಿಸ್ತೂಲನ್ನ ಹಣೆಗೆ ಹಿಡಿದು ಅದ್ರ ಜೊತೆಗೆ ಸಂದೀಪ್ ಏನ್ ಮಾಡ್ತಾನೆ ದೂರನ್ನ ಕೊಟ್ಟಿರ್ತಾನೆ. ಆ ದೂರಿನ ಪ್ರಕಾರ ಇನ್ನು ಕರ್ನಾಟಕ ಪೊಲೀಸರು ಆಗಿರ್ಬೋದು, ಮಹಾರಾಷ್ಟ್ರ ಪೊಲೀಸರು ಆಗಿರ್ಬೋದು, ಮತ್ತೆ ಜೊತೆಗೆ ನಮ್ಮ ಗೋವಾ ರಾಜ್ಯ ಪೊಲೀಸರು ಕೂಡ ಏನಂತಂದ್ರೆ ಅವರು ಎಲ್ಲರೂ ಒಂದು ಸ್ಟೇಷನ್ ಅವರು ಕೂಡಿ 3 ರಾಜ್ಯದವರು ಕೂಡಿ ಒಟ್ಟಾರೆ ಒಂದು ಪ್ಲಾನ್ ಅನ್ನ ಮಾಡ್ಕೊತಾರೆ. ತನಿಖೆಯನ್ನ ಪ್ರಾರಂಭ ಮಾಡಿ ಅವರು ಯಾವ ರೀತಿಯಾಗಿ ಪ್ಲಾನ್ ಮಾಡಿ ಆ ಅಮೌಂಟ್ ಅನ್ನ ಹೊಡೆದಿದ್ದಾರೆ ಅದೇ ರೀತಿಯಾಗಿ ನಾವು ಕೂಡ ಒಂದು ಪ್ಲಾನ್ ಮಾಡಿ ಅವರನ್ನ ಹಿಡಿಬೇಕಂತ ಹೇಳಿ ಒಂದು ಹಟ್ಟನ್ನ ಕೊಡ್ತಾರೆ ಅಂತ ಹೇಳ್ಬೋದು. ದೊಡ್ಡ ಅವರನ್ನ ಎಡೆಮುರಿ ಕಟ್ಟಿರ್ತಕ್ಕಂಥದ್ದು ಅಂತ ಹೇಳ್ಬೋದು ತೇಜಸ್ವಿನಿ. ಓಕೆ ಶ್ರೀಧರ್, ಇದೀಗ ಈ ಪ್ರಕರಣದಲ್ಲಿ ಎಷ್ಟು ಜನ ಭಾಗಿಯಾಗಿದ್ರು, ಯಾರಿಗೆ ಸೇರಿರುವಂತಹ ಹಣ ಇದು, ಪ್ರಕರಣ ಬೆಳಕಿಗೆ ಬಂದಿದ್ದು ಹೇಗೆ? ಖಂಡಿತ ತೇಜಸ್ವಿನಿ, ಈಗಾಗಲೇ ಏನಂತಂದ್ರೆ ಪ್ರಕರಣ ಕೂಡ ಇನ್ನೂ ತನಿಖೆ ನಡೆದಿರ್ತಕ್ಕಂಥದ್ದು. ತನಿಖೆಯಲ್ಲಿ ಏನಂತಂದ್ರೆ ಈ ಹಣವನ್ನ ಅವರು ಎಲ್ಲಿಂದ ಕಳುವು ಮಾಡಿದ್ದಾರೆ ಮತ್ತೆ ಜೊತೆಗೆ ಇದು ಅಂದ್ರೆ ಒಂದೇ ರಾಜ್ಯದಲ್ಲಿ ಏನಂತಂದ್ರೆ ಈ ಹಣ ಒಂದೇ ಕಂಟೈನರ್ ಇರ್ಬೇಕಾದ್ರೆ ಇವರು ಸರಿ ಸಮಾನವಾಗಿ ಎಷ್ಟು ವರ್ಷದಿಂದ ಕಳುವು ಮಾಡುತ್ತಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಹುಟ್ಟಿರ್ತಕ್ಕಂಥದ್ದು. ಅದಕ್ಕಾಗಿ ಈಗಾಗಲೇ 3 ರಾಜ್ಯದ ಪೊಲೀಸರು ಏನಂತಂದ್ರೆ ತನಿಖೆ ಪ್ರಕಾರ ಅವರು ಎಷ್ಟು ವರ್ಷದಿಂದ ಕಳ್ಳತನ ಮಾಡಿ ಕೂಡಿಟ್ಟಿರ್ತಕ್ಕಂಥ ಹಣ ಆಗಿದೆಯಾ ಅಥವಾ ಇವರು ಯಾವ ರೀತಿಯಾಗಿ ಪ್ಲಾನ್ ಮಾಡಿ ಮತ್ತೆ ಜೊತೆಗೆ ಒಂದೇ ಕಂಟೈನರ್ ಅಲ್ಲಿ ಹಣ ಇರ್ತಕ್ಕಂಥದನ್ನು ಹೊಡೆದಿದ್ದಾರೆ. ಮತ್ತೆ ಇದನ್ನ ಮತ್ತೆ ಗೋವಾ ರಾಜ್ಯದ ಏನು ಗೋವಾ ಆಗಿರ್ಬೋದು ಮಹಾರಾಷ್ಟ್ರ ಚುನಾವಣೆ ಬಂದಿದೆ, ಆ ಚುನಾವಣೆಗೆ ಏನಾದ್ರು ಬಳಕೆ ಮಾಡ್ಕೋಕೆ ಇದು ಬ್ಲಾಕ್ ಮನಿ ಇದೆಯಾ ಅಂತ ಹೇಳಿ ಈಗಾಗಲೇ ತನಿಖೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ತನಿಖೆಯಲ್ಲಿ ಏನಂತಂದ್ರೆ ತನಿಖೆ ಆದ ನಂತರ ಎಲ್ಲ ಮಾಹಿತಿಯನ್ನ ಅಧಿಕಾರಿಗಳು ಕೊಡ್ತೀನಿ ಅಂತ ಹೇಳಿ ಈಗಾಗಲೇ
ಓಕೆ, ಧನ್ಯವಾದ ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.